ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನೆಲ್. ಆಲ್ರೆಡಿ ಇವಾಗ 9A ಕ್ವೆಶನ್ ಹೆಂಗೆ ಸಾಲ್ವ್ ಮಾಡೋದು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ಯೂರಿಂಗ್ ಮೆಷಿನ್ದು ಈಸಿ ಕಾನ್ಸೆಪ್ಟ್, ಈಸಿಯಾಗಿ ಹೆಂಗೆ ಸಾಲ್ವ್ ಮಾಡಬೇಕು ಟ್ಯೂರಿಂಗ್ ಮೆಷಿನ್ ಅಂತ ಕಂಪ್ಲೀಟಾಗಿ ಟಿಪ್ಸ್ ಕೊಟ್ಟು ಹೇಳ್ಕೊಟ್ಟಿದ್ದೀನಿ. ಇಫ್ ಇನ್ನೂ ಅದನ್ನು ವಾಚ್ ಮಾಡಿಲ್ಲ ಅಂದರೆ ಜಸ್ಟ್ ಗೋ ಆ್ಯಂಡ್ ವಾಚ್ ಇಟ್. ಈಸಿ ವೇಯಲ್ಲಿ ಸಾಲ್ವ್ ಮಾಡೋದು, ಅದರಲ್ಲಿ ನಿಮಗೆ ಅರ್ಥ ಆಗುತ್ತೆ ಟ್ಯೂರಿಂಗ್ ಮೆಷಿನ್ದು ಲಾಜಿಕ್. ಓಕೆನಾ? ಇವಾಗ 10A ಕ್ವೆಶನ್, ಇದಂತೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್. ಎಲ್ಲರೂ ಕೇಳ್ತಾ ಇದ್ದೀರಾ ಈ ಕ್ವೆಶನ್ ಸಾಲ್ವ್ ಮಾಡಿ ಅಂತ. ಇದು ತುಂಬ ಈಸಿ ಆಗಿದೆ ಆಯ್ತಾ? ಕ್ವೆಶನ್ನು ಆರಾಮಾಗಿ ಸಾಲ್ವ್ ಮಾಡ್ಬೋದು. 10 ಮಿನಿಟ್ಸ್ ಸಾಕು ಈ ಕ್ವೆಶನ್ನ ಸಾಲ್ವ್ ಮಾಡೋದಕ್ಕೆ. ಜಸ್ಟು ನೀವು ಲಾಜಿಕ್ನ ಅರ್ಥ ಮಾಡ್ಕೋಬೇಕು. ಓಕೆನಾ? ಇಲ್ಲೇನು ಕೊಟ್ಟಿದ್ದಾರೆ, ಟು ಅಕ್ಸೆಪ್ಟ್ ದ ಪ್ಯಾಲಿಂಡ್ರೋಮ್ ಓವರ್ A, B ಆ್ಯಂಡ್ ಡ್ರಾ ದ ಟ್ರಾನ್ಸಿಷನ್ ಡಯಾಗ್ರಾಮ್. ಇಲ್ಲಿ ನೋಡಿ, A, B ಅಕ್ಸೆಪ್ಟ್ ಮಾಡುವಂಥ ಪ್ಯಾಲಿಂಡ್ರೋಮಿಗೆ ಟ್ರಾನ್ಸಿಷನ್ ಡಯಾಗ್ರಾಮು ಮತ್ತು ಟ್ಯೂರಿಂಗ್ ಮಿಷಿನ್ನ ಡಿಸೈನ್ ಮಾಡಬೇಕು ಅಲ್ವಾ? A, B ಅಂದರೆ ಲ್ಯಾಂಗ್ವೇಜ್ ನೋಡ್ಕೊಳ್ಳಿ. ಲ್ಯಾಂಗ್ವೇಜ್ ಹೆಂಗೆ ಬರುತ್ತೆ? ಪ್ಯಾಲಿಂಡ್ರೋಮ್ ಅಂದರೆ ಏನು? ರಿವರ್ಸ್ ಮಾಡಿದಾಗಲೂ ಸೇಮ್ ವ್ಯಾಲ್ಯೂ ಬರಬೇಕು. ಅಂದರೆ A ನೋಡಿ, ರಿವರ್ಸ್ ಮಾಡಿದಾಗಲೂ ಮತ್ತೆ A ಬರುತ್ತಾ? ಸೊ ಅಕ್ಸೆಪ್ಟ್ ಆಗುತ್ತೆ. ನೆಕ್ಸ್ಟು B ಅಕ್ಸೆಪ್ಟ್ ಆಗುತ್ತಾ? ಎಸ್, ಅಕ್ಸೆಪ್ಟ್ ಆಗುತ್ತೆ. ಇದೇ ಮಿನಿಮಲ್ ಸ್ಟ್ರಿಂಗ್ ಅಂದರೆ. ಯಾಕಂದರೆ ಇವಾಗ ಜಸ್ಟು ಏನು ತೊಗೋಬೋದು ಅಲ್ವಾ ಅಂತ ಕೇಳ್ಬೋದು ನೀವು. ಇಲ್ಲಿ A, B ಹೋಲ್ ಸ್ಟಾರ್ ಕೊಟ್ಟಿಲ್ಲ, ಸೊ ನಲ್ ಅಕ್ಸೆಪ್ಟ್ ಆಗಲ್ಲ. B ನಲ್ ಆಗಿಬಿಡುತ್ತೆ ಏನಾದರೂ A ತೊಗೊಂಡ್ರೆ, ಸೊ ಅದು ಅಕ್ಸೆಪ್ಟ್ ಆಗಲ್ಲ. ಇಲ್ಲಿ ಒಂದಾದರೂ A ಎನ್ಕೌಂಟರ್ ಆಗಲೇಬೇಕು, ಒಂದಾದರೂ B ಎನ್ಕೌಂಟರ್ ಆಗಲೇಬೇಕು. ಫ್ರಮ್ ದ ಸ್ಟಾರ್ಟ್ ಇನಿಷಿಯಲಿನೇ ಒಂದು A ಒಂದು B ಇರಲೇಬೇಕು. ಇವಾಗ ಏನಾದರೂ A B ಅಂತ ಕನ್ಸಿಡರ್ ಮಾಡಿದ್ರೆ, ಉಲ್ಟಾ ಮಾಡಿದ್ರೆ ಏನು ಬರುತ್ತೆ? BA ಅಂತ ಬರುತ್ತೆ. ಸೊ ಇದು ನಾನ್ ಪ್ಯಾಲಿಂಡ್ರೋಮ್. ಇಲ್ಲಿ ಕಂಡೀಷನ್ ಏನು ಕೊಟ್ಟಿರೋದು? ಪ್ಯಾಲಿಂಡ್ರೋಮ್ ಆಗಿರಬೇಕು ಅಂತ. ಓಕೆನಾ? ಇವಾಗ ಲ್ಯಾಂಗ್ವೇಜ್ ಇವೆರಡು ಇದೆ ಅಲ್ವಾ? ಈ ಟ್ಯೂರಿಂಗ್ ಮಿಷಿನು ಹೆಂಗೆ ಇದನ್ನು ಫೈಂಡ್ ಮಾಡಬೇಕು? ಫಸ್ಟ್ ನೋಡಿ, ಒಂದು ಇದರಲ್ಲಿ ಪ್ಯಾಲಿಂಡ್ರೋಮಲ್ಲಿ ಹೆಂಗಿರುತ್ತೆ, ಸ್ಟಾರ್ಟಿಂಗ್ ವ್ಯಾಲ್ಯೂ ಎಂಡಿಂಗ್ ವ್ಯಾಲ್ಯೂ ಸೇಮ್ ಇರಬೇಕು. ಸೊ ರಿವರ್ಸ್ ಮಾಡಿದಾಗಲೂ ಸೇಮ್ ಬರುತ್ತೆ. ಮಿಡಲಲ್ಲೂ ಅಷ್ಟೇ ಒಂದೇ ವ್ಯಾಲ್ಯೂ ಇದ್ದರೆ ಅದು ಅಕ್ಸೆಪ್ಟ್ ಆಗುತ್ತೆ. ಲೈಕ್ ಇವಾಗ A B A ಇದ್ದರೆ ಅಕ್ಸೆಪ್ಟ್ ಆಗುತ್ತೆ. ನೆಕ್ಸ್ಟು B A B ಇದ್ದರೆ ಅಕ್ಸೆಪ್ಟ್ ಆಗುತ್ತೆ. ಅದೇ ಏನಾದರೂ ಇಲ್ಲಿ A B ಅಂತ ಬಂದರೆ ಅಕ್ಸೆಪ್ಟ್ ಆಗುತ್ತಾ? ನೋ, ಅಕ್ಸೆಪ್ಟ್ ಆಗಲ್ಲ. ಈವನ್ ನೋಡಿ, A B A ಅಂತ ಬಂದರೂ ಅಕ್ಸೆಪ್ಟ್ ಆಗಲ್ಲ. ಯಾಕಂದರೆ ರಿವರ್ಸ್ ಮಾಡಿದಾಗ A B ಬಂದುಬಿಡುತ್ತೆ. ಸೊ ಏನೇನು ಚೆಕ್ ಮಾಡಬೇಕು ಈ ಮಿಷಿನ್ನು? ಫಸ್ಟು ಲಾಸ್ಟ್ ವ್ಯಾಲ್ಯೂ ಸೇಮ್ ಇದೆಯಾ, ಮಿಡಲಲ್ಲಿರೋ ವ್ಯಾಲ್ಯೂಸು ಸೇಮ್ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಆ ಥರ ಚೆಕ್ ಮಾಡೋ ಥರ ಮಿಷಿನ್ನ ನಾವು ರೆಡಿ ಮಾಡಬೇಕು. ಓಕೆನಾ? ಕ್ವೆಶನ್ದು ಲಾಜಿಕ್ ಅರ್ಥ ಆಯಿತು ಅಲ್ವಾ? ಇವಾಗ ಟ್ರಾನ್ಸಿಷನ್ ಡಯಾಗ್ರಾಮು ಮತ್ತು ಟ್ಯೂರಿಂಗ್ ಮಿಷಿನ್ನ ಎರಡನ್ನೂ ಒಟ್ಟಿಗೆ ಕನ್ಸ್ಟ್ರಕ್ಟ್ ಮಾಡೋಣ. ಸೊ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಇವಾಗ ನೋಡಿ, ಇನಿಷಿಯಲ್ ಸ್ಟೇಟಲ್ಲಿ ಇರುತ್ತೆ ಅಂದ್ಕೊಳ್ಳಿ, ಕ್ಯೂ ನೋಟಲ್ಲಿ. ಟ್ಯೂರಿಂಗ್ ಮಿಷಿನ್ನು ಕನ್ಸ್ಟ್ರಕ್ಟ್ ಮಾಡೋಣ ಅದ್ರ ಜೊತೆಗೆ. ಮಿನಿಮಲ್ಲೇ ಎರಡು ಇರೋದ್ರಿಂದ ಎರಡನ್ನೇ ಕನ್ಸ್ಟ್ರಕ್ಟ್ ಮಾಡಿ ತೋರಿಸ್ತಿದ್ದೀನಿ. ಯಾಕಂದರೆ ಎರಡು ಹೆಂಗೆ ವರ್ಕ್ ಆಗುತ್ತೆ ಅಂತ ನಾವು ತೋರಿಸ್ಬೇಕಾಗುತ್ತೆ. ಓಕೆನಾ? ಇವಾಗ ಅಟ್ ದ ಸ್ಟಾರ್ಟು ಬ್ಲ್ಯಾಂಕ್ ವ್ಯಾಲ್ಯೂ ಇರುತ್ತೆ, ಅಟ್ ದ ಎಂಡು ಬ್ಲ್ಯಾಂಕ್ ವ್ಯಾಲ್ಯೂ ಇರುತ್ತೆ. ಏನಕ್ಕೆ ಹೇಳಿ? ಲಾಸ್ಟಲ್ಲಿ ಯಾವ ವ್ಯಾಲ್ಯೂನೂ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ. ಓಕೆನಾ? ಇಷ್ಟು ಗೊತ್ತಾಯಿತು ಅಲ್ವಾ? ಇವಾಗ ಸ್ಟಾರ್ಟಿಂಗು A, ಎಂಡಿಂಗು A, ಮಿಡಲಲ್ಲಿ B ಇದ್ದರೆ ಏನಾಗುತ್ತೆ? ಸ್ಟಾರ್ಟಿಂಗು B, ಎಂಡಿಂಗು B, ಮಿಡಲಲ್ಲಿ A ಇದ್ದರೆ ಏನಾಗುತ್ತೆ? ಇವೆರಡು ಕಂಡೀಷನ್ನ ಇಟ್ಕೊಂಡು ನಾವಿವಾಗ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಓಕೆನಾ? ಫಸ್ಟ್ ಇವಾಗ ಏನು ಕ್ಯೂ ನಾಟ್ ಇದೆ ಅಲ್ವಾ? ಕ್ಯೂ ನಾಟಲ್ಲಿ A ಇನ್ಪುಟ್ ಎನ್ಕೌಂಟರ್ ಆದರೆ ಏನು ಮಾಡಬೇಕು? ಸ್ಟೇಟ್ನ ಚೇಂಜ್ ಮಾಡಬೇಕು ಬೈ ರೀಪ್ಲೇಸಿಂಗ್ A ವಿತ್ ಯಾವುದರಿಂದ ರೀಪ್ಲೇಸ್ ಮಾಡಬೇಕು? Xಯಿಂದ ರೀಪ್ಲೇಸ್ ಮಾಡಬೇಕು ಅಲ್ವಾ? ಸೊ ರೀಪ್ಲೇಸ್ ಮಾಡೋಣ ಬೈ ಮೂವಿಂಗ್ ರೈಟ್ ಸೈಡ್ ಏನಕ್ಕೆ ಮೂವ್ ಮಾಡ್ತೈತೆ ಇದು? ಅಂಟಿಲ್ ಇಟ್ ಫೈಂಡ್ ಬ್ಲ್ಯಾಂಕ್ ವ್ಯಾಲ್ಯೂ. ಅಂದರೆ ರೈಟಲ್ಲಿ ಬ್ಲ್ಯಾಂಕ್ ವ್ಯಾಲ್ಯೂ ಫೈಂಡ್ ಆಗೋವರೆಗೂ ರೈಟಿಗೆ ಮೂವ್ ಮಾಡಬೇಕು. ಏನಕ್ಕಂದರೆ ಅಟ್ ದ ಎಂಡಿಂಗ್ ವ್ಯಾಲ್ಯೂ ಕೂಡ ಏನು ಸೇಮ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ. ಓಕೆನಾ? Q1 ಸ್ಟೇಟಿಗೆ ಹೋಯ್ತು. ಓಕೆನಾ? ಇವಾಗ ಅದೇ ಸ್ಟಾರ್ಟಿಂಗಲ್ಲಿ B ವ್ಯಾಲ್ಯೂ ಎನ್ಕೌಂಟರ್ ಆದರೆ ಏನು ಮಾಡಬೇಕು? ಕ್ಯೂ ನೋಟಲ್ಲಿ B ವ್ಯಾಲ್ಯೂ ಎನ್ಕೌಂಟರ್ ಆದರೆ ಅನದರ್ ಸ್ಟೇಟಿಗೆ ಚೇಂಜ್ ಮಾಡಬೇಕು, ರೀಪ್ಲೇಸ್ ವಿತ್ Y ಮಾಡಬೇಕು, ಅಗೇನ್ ರೈಟಿಂಗ್ ಮೂವ್ ಮಾಡಬೇಕು. ಏನಕ್ಕೆ? ಮತ್ತೆ ಲಾಸ್ಟ್ ವ್ಯಾಲ್ಯೂನು B ಇದೆಯಾ ಅಂತ ಚೆಕ್ ಮಾಡೋದಕ್ಕೆ. ಓಕೆನಾ? ಇಷ್ಟು ಕರೆಕ್ಟಾಗಿ ಅರ್ಥ ಆಯಿತು ಅಲ್ವಾ ಹೆಂಗೆ ಬರ್ಕೊಂಡ್ವಿ ಅಂತ? ಇವಾಗ ನೆಕ್ಸ್ಟು Q1 ಸ್ಟೇಟಲ್ಲಿದೆ. Q1 ಸ್ಟೇಟಲ್ಲಿ B ಎನ್ಕೌಂಟರ್ ಆದರೆ ಏನು ಮಾಡಬೇಕು? ಇವಾಗ Q1 ಸ್ಟೇಟಿಗೆ ಬಂದಿದೆ ಅಂದ್ಕೊಳ್ಳಿ. Q1 ಸ್ಟೇಟಲ್ಲಿ B ಎನ್ಕೌಂಟರ್ ಆದರೆ ಏನು ಮಾಡಬೇಕು ನಾವು? ನೆಕ್ಸ್ಟು ರೈಟಿಂಗ್ ಮೂವ್ ಮಾಡಬೇಕು. ಏನಕ್ಕೆ ರೈಟಿಂಗ್ ಮೂವ್ ಮಾಡಬೇಕು? ಅಂಟಿಲ್ ವಿ ಫೈಂಡ್ ದ ಬ್ಲ್ಯಾಂಕ್ ವ್ಯಾಲ್ಯೂ ರೈಟಿಂಗ್ ಮೂವ್ ಮಾಡ್ತಾ ಇರಬೇಕು ಅಲ್ವಾ? ಸೊ B ಆಗಿ ಇದ್ದು ಜಸ್ಟ್ ರೈಟಿಂಗ್ ಮೂವ್ ಆಗುತ್ತೆ. ಸೊ ರೀಡ್ ರೈಟ್ ಎಟ್ ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ. ಅಗೇನ್ ಇದರಲ್ಲಿ ನೋಡಿ, Q2 ಸ್ಟೇಟಿಗೆ ಚೇಂಜ್ ಆಗಿದೆ. Q2 ಸ್ಟೇಟಿಗೆ ಚೇಂಜ್ ಆದಮೇಲೆ
Q2 ಆನ್ ಇನ್ಪುಟ್ ಎ ಏನು ಮಾಡಬೇಕು, ಸೇಮ್ ಇದೇ ಥರ ಇಲ್ಲಿ ಹೆಂಗೆ ಅಕ್ಸೆಪ್ಟ್ ಆಗುತ್ತೋ ಇಲ್ಲೂ ಅದೇ ಹಂಗೆ ಅಕ್ಸೆಪ್ಟ್ ಆಗುತ್ತೆ. ಸೊ Q2 ಆನ್ ಎ ಇದ್ದಾಗ ಏನೇ ಇದ್ದು ಜಸ್ಟ್ ರೈಟಿಂಗ್ ಮೂವ್ ಮಾಡುತ್ತೆ ಅಂಟಿಲ್ ಇಟ್ ಫೈನ್ ಬ್ಲ್ಯಾಂಕ್. ನೆಕ್ಸ್ಟು ಇವಾಗ Q1 ಆನ್ ಎ ಏನು ಮಾಡಬೇಕು, ಅಗೇನ್ ಸೇಮ್ ಎ ಆಗೇ ಇದ್ದು ಜಸ್ಟ್ ರೈಟಿಂಗ್ ಮೂವ್ ಆಗುತ್ತೆ ಟು ಫೈಂಡ್ ಅ ಬ್ಲ್ಯಾಂಕ್ ವ್ಯಾಲ್ಯೂ. ಸೇಮ್ ಇಲ್ಲೂ ಕೂಡ ಬಿ ಆಗಿದ್ದಾಗ ರೈಟಿಂಗ್ ಮೂವ್ ಆಗುತ್ತೆ. ಇಷ್ಟು ಕಂಡೀಷನ್ ಹೆಂಗೆ ಬರ್ಕೊಂಡ್ವಿ ಅಂತ ಗೊತ್ತಾಯಿತು ಅಲ್ವಾ. ಇವಾಗ ನೋಡಿ Q1 ಆನ್ ಎ ಇರೋದು ರೈಟಿಂಗ್ ಮೂವ್ ಆಗಿ ಇಲ್ಲಿಗೆ ಬಂದಿದೆ, Q1 ಆನ್ ಬ್ಲ್ಯಾಂಕಿಗೆ ಬಂದಿದೆ, ಇದು ಕೂಡ ರೈಟಿಂಗ್ ಮೂವ್ ಆಗಿ Q2 ಆನ್ ಬ್ಲ್ಯಾಂಕಿಗೆ ಬಂದಿದೆ. ಇವಾಗ ಈ ಕಂಡೀಷನ್ಗೆ ಅಪ್ಲೈ ಮಾಡಿ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. Q2 ಆನ್ ಬಿ ಬಂದಾಗ ಏನು ಮಾಡಬೇಕು, ಸ್ಟೇಟ್ನ ಚೇಂಜ್ ಮಾಡಬೇಕು ಅಲ್ವಾ. ಸ್ಟೇಟ್ನ ಚೇಂಜ್ ಮಾಡೋಣ, ದಟ್ ಈಸ್ Q3 ಚೇಂಜ್ ಮಾಡ್ತಾ ಇದ್ದೀನಿ. ಬ್ಲ್ಯಾಂಕ್ ಆಗೇ ಇರಬೇಕು. ಬಟ್ ಇಲ್ಲಿ ಇವಾಗ ರೈಟಿಂಗ್ ಮೂವ್ ಮಾಡಬೇಕಾ ಲೆಫ್ಟಿಂಗ್ ಮೂವ್ ಮಾಡಬೇಕಾ, ಇದು ಲಾಸ್ಟ್ ವ್ಯಾಲ್ಯೂ ಬ್ಲ್ಯಾಂಕ್ ವ್ಯಾಲ್ಯೂ ಅಂತ ಗೊತ್ತಾದಾಗ ಅಗೇನ್ ಲೆಫ್ಟಿಂಗ್ ಮೂವ್ ಮಾಡಬೇಕು ಟು ಫೈಂಡ್ ದ ರೈಟ್ ಮೋಸ್ಟ್ ವ್ಯಾಲ್ಯೂ ಏನಿದೆ ಅಂತ ಫೈಂಡ್ ಮಾಡೋದಕ್ಕೆ ಲೆಫ್ಟಿಂಗ್ ಮೂವ್ ಮಾಡಬೇಕು. ಓಕೆನಾ. ಸೇಮ್ ಕಂಡೀಷನ್ ಇಲ್ಲಿಗೂ ಅಪ್ಲೈ ಆಗುತ್ತೆ. ಸ್ಟೇಟಿಗೆ ಚೇಂಜ್ ಮಾಡಿ ಬ್ಲ್ಯಾಂಕ್ ವ್ಯಾಲ್ಯೂ ಬ್ಲ್ಯಾಂಕ್ ಆಗೇ ಇದ್ದು ಜಸ್ಟ್ ಲೆಫ್ಟಿಂಗ್ ಮೂವ್ ಆಗುತ್ತೆ. ಇಷ್ಟು ಕಂಡೀಷನ್ ಅರ್ಥ ಆಯಿತು ಅಲ್ವಾ. ನೆಕ್ಸ್ಟ್ ಇವಾಗ ಇಲ್ಲಿಗೆ ಬಂದಿರುತ್ತೆ ನೋಡಿ, ಬಿ ಇಲ್ಲಿಗೆ ಬಂದಿದೆ, Q3 ಸ್ಟೇಟಲ್ಲಿದೆ. ಈ ಕಡೆ ಇದು ಬಿಗೆ Q4 ಸ್ಟೇಟಲ್ಲಿದೆ, ಇದು Q3 ಸ್ಟೇಟಲ್ಲಿದೆ. ಓಕೆನಾ. ಎಲ್ಲಿದೆ, ಇಲ್ಲಿದೆ, Q3 ಸ್ಟೇಟಲ್ಲಿದೆ. ಇವಾಗ Q3 ಸ್ಟೇಟ್ ಆನ್ ಇನ್ಪುಟ್ ಎ ಏನು ಮಾಡಬೇಕು, ಸ್ಟೇಟ್ನ ಚೇಂಜ್ ಮಾಡಬೇಕಾ ಇಲ್ಲಾಂದರೆ ಅದೇ ಸ್ಟೇಟಲ್ಲಿ ಇರಬೇಕಾ ಅಂತ ಕಂಡೀಷನ್ ಚೆಕ್ ಮಾಡೋಣ. ಇವಾಗ ಎ ಬಂದಾಗ ಎ ಈಕ್ವಲ್ಸ್ ಟು ಎ ಅಂತ ಅದು ಕಂಪ್ಯಾರಿಸನ್ ಮಾಡಬೇಕು. ಸೊ ಎನ ರೀಪ್ಲೇಸ್ ಮಾಡಬೇಕು. ಸೊ ಸ್ಟೇಟ್ನ ಚೇಂಜ್ ಮಾಡ್ತೀವಿ, Q3 ಇಂದ ಅನದರ್ ಒಂದು ಸ್ಟೇಟ್ನ ತೊಗೋಬೇಕು, ಅದು Q5 ಅಂತನಾದರೂ ಕನ್ಸಿಡರ್ ಮಾಡಿ. ಏನಾದರೂ ಸ್ಟೇಟ್ ವ್ಯಾಲ್ಯೂ ಈ ಒಳಗಡೆ ಇರೋ ವ್ಯಾಲ್ಯೂ ನಿಮಗೆ ಮ್ಯಾಟರ್ ಆಗಲ್ಲ. ಓಕೆನಾ. Q3 ಇಂದ Q5 ತೊಗೋತಾ ಇದ್ದೀನಿ. ಏನ ಯಾವುದರಿಂದ ರಿಪ್ಲೇಸ್ ಮಾಡೋದು ನೋಡಿ, ಏನರಿಂದ ರಿಪ್ಲೇಸ್ ಮಾಡಬೇಕು, ಎಕ್ಸಿಂದ ರಿಪ್ಲೇಸ್ ಮಾಡಬೇಕಲ್ವಾ. ಸ್ಟಾರ್ಟಿಂಗಲ್ಲಿ ಎಕ್ಸಿಂದ ರಿಪ್ಲೇಸ್ ಮಾಡಿದ್ದೀವಿ, ಎಂಡಿಂಗಲ್ಲೂ ಎಕ್ಸಿಂದ ರಿಪ್ಲೇಸ್ ಮಾಡಬೇಕು ಅಲ್ವಾ. ಸೊ ಎಂಡಿಂಗಲ್ಲೂ ಎಕ್ಸಿಂದ ರಿಪ್ಲೇಸ್ ಮಾಡಿ ಮತ್ತೆ ಏನು ಮಾಡಬೇಕು, ಲೆಫ್ಟ್ ಮೋಸ್ಟ್ ವ್ಯಾಲ್ಯೂನ ಫೈಂಡ್ ಮಾಡೋದಕ್ಕೆ ಲೆಫ್ಟಿಗೆ ಹೋಗಬೇಕು. ಗೊತ್ತಾಯ್ತಾ. ಇವಾಗ ಇದರಲ್ಲೂ ಹಂಗೆ ಆಗುತ್ತೆ, ಏನು ಸ್ಟೇಟಿಗೆ ಚೇಂಜ್ ಆಗುತ್ತೆ ಅಲ್ವಾ. ಇಲ್ಲಿಗೆ Q5 ಸ್ಟೇಟಿಗೆ ಹೋಗುತ್ತೆ, ದಟ್ ಈಸ್ ಬಿ ಇದ್ದು ಎಕ್ಸ್ನ ರೀಪ್ಲೇಸ್ ಮಾಡಿ ಲೆಫ್ಟಿಗೆ ಬರೋದು. ಇದು ಈ ಸೈಡ್ದು, ಇದು ಈ ಸೈಡ್ದು. ಓಕೆನಾ. ಇಷ್ಟು ಕಂಡೀಷನ್ ಅರ್ಥ ಆಯಿತು ಅಲ್ವಾ. ಇವಾಗ ನೆಕ್ಸ್ಟು Q5 ನೋಡಿ, ಇವಾಗ ಹೆಂಗಿದೆ ಸ್ಟೇಟ್ ಅಂತ ತೋರಿಸ್ತೀನಿ. ಬಿ ಇದೆ, ಈ ಏನಿಂದ ಎಕ್ಸಿಂದ ರೀಪ್ಲೇಸ್ ಆಗಿದೆ, ಮಧ್ಯ ಇರೋ ಬಿ ಹಂಗೆ ಇದೆ, ಈ ಏನು ಎಕ್ಸಿಂದ ರೀಪ್ಲೇಸ್ ಆಗಿದೆ, ಲಾಸ್ಟಲ್ಲಿ ಬ್ಲ್ಯಾಂಕ್ ವ್ಯಾಲ್ಯೂ ಇದೆ. ಈ ಕಡೆ ಹೆಂಗಿದೆ, ಬ್ಲ್ಯಾಂಕ್ ಇದೆ, ಬಿ ವೈಯಿಂದ ರಿಪ್ಲೇಸ್ ಆಗಿದೆ, ಎ ಹಂಗೆ ಇದೆ, ಬಿ ವೈಯಿಂದ ರಿಪ್ಲೇಸ್ ಆಗಿದೆ. ಓಕೆನಾ. ಇವಾಗ ಎಲ್ಲಿದೆ, ಬಿ ಇಂದ ರಿಪ್ಲೇಸ್ ಆಗಿ ಲೆಫ್ಟಿಗೆ ಬಂದಿದೆ ಇದು ಸ್ಟೇಟು, ಅಂದರೆ Q5 ಸ್ಟೇಟು ಆನ್ ಇನ್ಪುಟ್ ಎ ಇದೆ, Q5 ಸ್ಟೇಟು ಆನ್ ಇನ್ಪುಟ್ ಬಿ ಇದೆ. ಓಕೆನಾ. ಇವಾಗ Q5 ಸ್ಟೇಟ್ ಆನ್ ಇನ್ಪುಟ್ ಬಿ ಇದ್ದಾಗ ಏನು ಮಾಡಬೇಕು, ಸ್ಟೇಟ್ನ ಚೇಂಜ್ ಮಾಡಬೇಕಾ, ನೋಟ್ ಚೇಂಜ್ ಮಾಡೋಂಗಿಲ್ಲ. ಫಸ್ಟು ನಾವು ಎಕ್ಸ್ನ ಫೈಂಡ್ ಮಾಡಬೇಕು, ಅಂದರೆ ಎಂಡ್ ಆಫ್ ದಿ ಸ್ಟ್ರಿಂಗು ಕಂಪ್ಲೀಟ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಸೊ ಸೆಲ್ಫ್ ಟ್ರಾನ್ಸಿಷನ್ ಎ ಆಗೇ ಇದ್ದು ಜಸ್ಟು ಲೆಫ್ಟಿಗೆ ಮೂವ್ ಆಗುತ್ತೆ. ಇದೂ ಕೂಡ ಬಿ ಆಗೇ ಇದ್ದು ಜಸ್ಟು ಲೆಫ್ಟಿಗೆ ಮೂವ್ ಆಗುತ್ತೆ. ಎರಡು ಕಂಡೀಷನ್ ಆಯಿತಾ. ಇವಾಗ ನೆಕ್ಸ್ಟ್ ಇಲ್ಲಿಗೆ ಮೂವ್ ಆಗಿ ರೀಡ್ ರೈಟ್ ಹೆಡ್ಡು ಎಕ್ಸ್ ಹತ್ರ ಇದೆ, ಇದು ಈ ಕಡೆ ಮೂವ್ ಆಗಿ ರೀಡ್ ರೈಟ್ ಹೆಡ್ಡು ಎಕ್ಸ್ ಹತ್ರ ಇದೆ, ವೈ ಹತ್ರ ಇದೆ. ಓಕೆನಾ. Q5 ಆನ್ ಎಕ್ಸ್ ಬಂದಾಗ ಏನು ಮಾಡಬೇಕು, ನಾವು ಸ್ಟೇಟ್ನ ಚೇಂಜ್ ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ವ್ಯಾಲ್ಯೂ ಬರೋದನ್ನ ನಾವು ಎನ್ಕೌಂಟರ್ ಮಾಡಬೇಕಾಗುತ್ತೆ. ಸೊ Q5 ಇಂದ Q0ಗೆ ಸ್ಟೇಟ್ನ ಚೇಂಜ್ ಮಾಡ್ತೀವಿ, ಎಕ್ಸ್ ಆಗೇ ಇರುತ್ತೆ, ರೈಟಿಗೆ ಮೂವ್ ಮಾಡ್ತೀವಿ. ಯಾಕಂದರೆ ಎಕ್ಸ್ ಅಂದರೆ ಎಂಡ್ ಆಗೋಗ್ಬಿಟ್ಟಿದೆ. ನೆಕ್ಸ್ಟು ರೈಟಲ್ಲಿರೋದೇ ನಾವು ಒಳಗಡೆ ಇರೋ ಪ್ಯಾಲೆಂಡ್ರೋಮ್ನೇ ಚೆಕ್ ಮಾಡಬೇಕು. ಸೊ ರೈಟಿಗೆ ಮೂವ್ ಮಾಡ್ತೀವಿ. ಓಕೆನಾ. ಸೇಮ್ ಇದೂ ಕೂಡ ವೈಗೂ ಕೂಡ. ಸೊ ವೈ ಆಗೇ ಇದ್ದು ಜಸ್ಟ್ ರೈಟಿಂಗ್ ಮೂವ್ ಮಾಡುತ್ತೆ. ಓಕೆನಾ. ಇಲ್ಲಿಗೆ ಬಂತು. ಇಲ್ಲಿಗೆ ಬಂದಮೇಲೆ ಇವಾಗ Q0 ಎಲ್ಲಿವರೆಗೂ Q0 ಕಂಪ್ಲೀಟ್ ಆಗುತ್ತೆ, ಸೇಮ್ ಇದೇ ಥರ ಲೂಪ್ ಆಗ್ತಾ ಇರುತ್ತೆ ಅಂಟಿಲ್ Q0 ಬ್ಲ್ಯಾಂಕಿಗೆ ಬಂದಾಗ ಏನಾಗುತ್ತೆ, ಸೆಲ್ಫ್ ಆಗುತ್ತೆ. ಬ್ಲ್ಯಾಂಕ್ ಟ್ರಾನ್ಸಿಷನ್
ಜಸ್ಟ್ ರೈಟ್ ಮೂವ್ ಆಗುತ್ತೆ. ಇದನ್ನೇನಂತ ಕರಿತೀವಿ ನಾವು ಕ್ಯೂ ನಾಟ್ನ ಫೈನಲ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಷ್ಟೇ ಪ್ಯಾಲಿಂಡ್ರೋಮ್ದು ಕ್ವೆಶನು. ಎಷ್ಟು ಈಸಿ ಇದೆ ಅಲ್ವಾ. ಜಸ್ಟ್ 2 ಮಿನಿಮಲ್ನ ತಗೊಳ್ಳಿ, ಅದಕ್ಕೆ ಯಾವ್ದು ಅಕ್ಸೆಪ್ಟ್ ಮಾಡುತ್ತೆ ಯಾವ್ದು ರಿಜೆಕ್ಟ್ ಮಾಡುತ್ತೆ ಅಂತ ನೋಡ್ಕೊಂಡು ಹೋಗಿ ಅಷ್ಟೇ. ಈಸಿಯಾಗಿದೆ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಈ ಟ್ರಾನ್ಸಿಷನ್ ಡಯಾಗ್ರಾಮ್ನ ನೀಟಾಗಿ ಬರೆದ್ಬಿಟ್ಟು ಇದು ಟ್ರಾನ್ಸಿಷನ್ ಫಂಕ್ಷನ್ಸ್ ಏನೇನಿದೆ, ಟ್ರಾನ್ಸಿಷನ್ ಫಂಕ್ಷನ್ ಹೆಂಗೆ ಬರೆಯೋದು ಅಂತಲೂ ಹೇಳ್ಕೊಟ್ಬಿಡ್ತೀನಿ ನೋಡಿ. ಟ್ರಾನ್ಸಿಷನ್ ಫಂಕ್ಷನ್ ಫಸ್ಟು ಕ್ಯೂ ನಾಟ್ ಆನ್ ಇನ್ಪುಟ್ ಎ ಎಲ್ಲಿಗೆ ಮೂವ್ ಆಗಬೇಕು, Q1 ಸ್ಟೇಟಿಗೆ ಮೂವ್ ಆಗಿದೆ. ಬೈ ರೀಪ್ಲೇಸಿಂಗ್ ಎ ವಿತ್ ಎಕ್ಸ್, ಓಕೆನಾ, ಹಿಂಗೆ ಬರಿಬೇಕು. ರೈಟ್ ಸೈಡಿಗೆ ಮೂವ್ ಆಗಿದೆ, ಇಷ್ಟನ್ನು ಬರಿಬೇಕು. ಓಕೆನಾ. ನೆಕ್ಸ್ಟು ಕ್ಯೂ ನಾಟ್ ಆನ್ ಇನ್ಪುಟ್ ಬಿ Q2ಗೆ ಮೂವ್ ಆಗಿದೆ. ಬೈ ರೀಪ್ಲೇಸಿಂಗ್ ವೈ ರೈಟಿಂಗ್ ಮೂವ್ ಆಗಿದೆ. ಓಕೆನಾ. ಇದು ಟ್ರಾನ್ಸಿಷನ್ ಫಂಕ್ಷನ್ನ ಬರೆಯೋದು. ಈ ಥರ ಟ್ರಾನ್ಸಿಷನ್ ಫಂಕ್ಷನ್ನ ಬರೆಯೋಕೆ ಕೊಟ್ಟರೆ ಟ್ರಾನ್ಸಿಷನ್ ಫಂಕ್ಷನ್ನ ಬರೀರಿ. ಆ್ಯಂಡ್ ಇದರಲ್ಲಿ ಏನಾದರೂ ಟ್ರಾನ್ಸಿಷನ್ ಡಯಾಗ್ರಾಮ್ನ ಕೊಟ್ಟರೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಕೊಡ್ರಿ. ಈ ಪರ್ಟಿಕ್ಯುಲರ್ ಕ್ವೆಶನಲ್ಲಿ ಟ್ರಾನ್ಸಿಷನ್ ಡಯಾಗ್ರಾಮ್ನ ಕೇಳಿದರೆ, ಸೊ ನಾನು ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆದಿದ್ದೀನಿ. ಹಿಂದೆ ಕ್ವೆಶನ್ 9A ಕ್ವೆಶನ್ಸ್ 9B ಕ್ವೆಶನ್ ಸಾಲ್ವ್ ಮಾಡಿರೋದ್ರಲ್ಲಿ ಟ್ರಾನ್ಸಿಷನ್ ಫಂಕ್ಷನ್ ಹೆಂಗೆ ಬರೆಯೋದು ಅಂದರೆ ಈ ಮೂವ್ಸ್ನ ಹೆಂಗೆ ಬರಿಬೇಕು ಅಂತಲೂ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಇನ್ಸ್ಟಾಂಟೇನಿಯಸ್ ಡಿಸ್ಕ್ರಿಪ್ಷನ್ನು ಹೆಂಗೆ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಯಾವುದೇ ಕ್ವೆಶನ್ ಕೊಟ್ಟರು ಅಷ್ಟೇ ಅದಕ್ಕೆ ಲಾಜಿಕ್ ಅಪ್ಲೈ ಮಾಡಿ, ಇವಾಗ ಪ್ಯಾಲಿಂಡ್ರೋಮ್ ಇದ್ದರೆ ಏನು ಬರಿಬೇಕು, ನಾನ್ ಪ್ಯಾಲಿಂಡ್ರೋಮ್ ಇದ್ದರೆ ಏನು ಬರಿಬೇಕು, ಎ ಈಸ್ ಫಾಲೋಡ್ ಬೈ ಬಿ ಇದ್ದರೆ ಏನಿರಬೇಕು, ನಂಬರ್ ಆಫ್ ಎಸ್ ಈಸ್ ಈಕ್ವಲ್ಸ್ ಟು ಬಿ ಆದರೆ ಏನು ಕಂಡೀಷನ್ನ ಫಾಲೋ ಮಾಡಬೇಕು, ಸೇಮ್ ಅದನ್ನೇ ಲಾಜಿಕ್ನ ಅಪ್ಲೈ ಮಾಡಿಕೊಂಡು ಸಾಲ್ವ್ ಮಾಡ್ಕೊತಾ ಹೋಗಿ. ಓಕೆನಾ. ನೀವು PDA ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀರಾ ಅಲ್ವಾ. ಈ PDA ಪ್ರಾಬ್ಲಮಲ್ಲಿ ಏನು ಮಾಡ್ತೀರಾ, ಲಾಜಿಕ್ನ ತೊಗೊಂಡು ಅದಕ್ಕೆ ಕಂಡೀಷನ್ ಯಾವ ಥರ ಕಂಡೀಷನ್ ಹಾಕ್ಬೋದು ಅಂತ ನೋಡಿಬಿಟ್ಟು ಟ್ರಾನ್ಸಿಷನ್ ಫಂಕ್ಷನು ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೀತೀರಾ. ಬಟ್ ಅಲ್ಲೇನು ಮಾಡ್ತೀರಾ, ಸ್ಟ್ಯಾಕ್ನ ಯೂಸ್ ಮಾಡ್ತೀರಾ ರಿಪ್ಲೇಸ್ ಮಾಡೋದಕ್ಕೆ. ಅಂದರೆ ಒಂದು ಎಗೆ ಒಂದು ಬಿನ ಅಪ್ರೋಚ್ ಮಾಡೋದಕ್ಕೆ, ಒಂದು ಎಗೆ ಒಂದು ಬಿನ ಪುಷ್ ಮಾಡ್ತೀರಾ ಇಲ್ಲ ಪಾಪ್ ಮಾಡ್ತೀರಾ, ಆ ಥರ ಮಾಡಿ ಸ್ಟ್ಯಾಕಲ್ಲಿ ಮಾಡ್ತೀರಾ. ಈ ಟ್ಯೂರಿಂಗ್ ಮಿಷಿನಲ್ಲಿ ಏನಂದರೆ ಒಂದು ಟೇಪ್ನ ಯೂಸ್ ಮಾಡ್ತೀರಾ ಅಷ್ಟೇ. ಇಲ್ಲಿ ಪುಷ್ ಪಾಪ್ ಮಾಡೋದನ್ನ ಇಲ್ಲಿ ರೀಪ್ಲೇಸ್ ಮಾಡ್ತಾ ಹೋಗ್ತೀರಾ ಅಷ್ಟೇ. ಇಲ್ಲಿ ಏನೂ ಬೇರೆ ಕಾನ್ಸೆಪ್ಟ್ ಇಲ್ಲ. ಓಕೆನಾ. ಇದರಲ್ಲಿ ಕಂಪ್ಯಾರಿಸನ್ ಮಾಡಿಕೊಂಡು ನಾವು ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ಈ ಪುಷ್ ಡೌನ್ ಆಟೋಮೇಟದಲ್ಲಿ ಏನು ಮಾಡ್ತೀವಿ, ಪುಷು ಇಲ್ಲ ಪಾಪ್ ಮಾಡ್ತೀವಿ. ಇದರಲ್ಲಿ ಕಂಪ್ಯಾರಿಸನ್ ಆಗಲ್ಲ ಅಂತ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರೋ ಮಿಷಿನಾಗಿ ಟ್ಯೂರಿಂಗ್ ಮಿಷಿನ್ನ ಕಂಡುಹಿಡ್ದಿರೋದು. ಓಕೆನಾ. ಅರ್ಥ ಆಯಿತು ಅಲ್ವಾ ಲಾಜಿಕ್ಕು. ಇದರಲ್ಲೂ ಕೂಡ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ, ಆದಷ್ಟು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಆ್ಯಂಡ್ ಆಲ್ಸೋ ನಿಮಗೆ ಏನಾದರೂ ತುಂಬ ಇಂಪಾರ್ಟೆಂಟ್ ಕ್ವೆಶನ್ನು ಯಾವುದಾದ್ರು ತುಂಬ ಕಷ್ಟ ಆಗ್ತಿದೆ ಸಾಲ್ವ್ ಮಾಡೋಕ್ಕೆ ಅಂದರೆ ಅದನ್ನು ಕಮೆಂಟಲ್ಲಿ ಹಾಕಿ, ಆದಷ್ಟು ಅದಕ್ಕೂ ಸೊಲ್ಯೂಷನ್ನ ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.